ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಯುಗಾದಿ ಹಬ್ಬ. ಪೂಜೆ ಇನ್ನೂ ಶುರು ಮಾಡಿಲ್ಲ. ರಾಜೇಶ್ ಅವರು ಇವತ್ತು ಪೂಜೆದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಬೇಕು. ಅದ್ರ ಮುಂಚೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿ ಕೊಟ್ಬಿಡೋಣ, ಆಮೇಲೆ ಅವ್ರು ಕಂಟಿನ್ಯೂ ಮಾಡಲಿ ಅಂತ ಹೇಳಿಬಿಟ್ಟು ಈಗ ಹೊರಗಡೆ ಸ್ವಲ್ಪ ಹೊಸ್ಲತ್ರ ಹೊರಗಡೆ ಎಲ್ಲನೂ ಒರೆಸ್ಬಿಟ್ಟು ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಕೊಡೋಣ, ಆಮೇಲೆ ಅವರು ದೇವರ ಮನೆಯದೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ ಈಗ ಸ್ನಾನ ಮಾಡಿ ಬಂದು ಫಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ಇದು ಸೊ ಹ್ಯಾಪಿ ಯುಗಾದಿ ಸ್ನೇಹಿತರೆ. ಬನ್ನಿ ನಮ್ಮ ಇವತ್ತಿನ ದಿನ ಹೇಗೋಗತ್ತೆ ನೋಡೋಣ. ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನೆನ್ನೆ ಕೂಡ ಹಾಕಬೇಕಿತ್ತು, ಹಾಕಿರಲಿಲ್ಲ. ನಿಮ್ಗೆ ತಿಳಿಸ್ತೀನಿ ಯಾಕೆ ಏನಾಗಿತ್ತು ಅಂತ ಹೇಳಿಬಿಟ್ಟು. ತಿಂಡಿಗೆ ಇವತ್ತು ಫ್ರೈಡ್ ಪುಲಾವ್ ಮಾಡ್ತಾ ಇದ್ದೀನಿ. ನೆನ್ನೆ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ರೆ ಪೂಜೆಗೆ ಇವತ್ತು ಈಸಿಯಾಗಿರೋದು, ಬಟ್ ನೆನ್ನೆ ನಾವು ಆ ಹಾಲದಲ್ಲಿ ಇರಲಿಲ್ಲ. ಅದಕ್ಕೆ ಎಲ್ಲನೂ ಇವತ್ತೇ ಮಾಡ್ಕೊಳ್ಬೇಕು. ಹಾಟ್ ನೋಡಿದ್ರೆ ಇವತ್ತು ಹಬ್ಬ ಮಾಡ್ತೀನೋ ಇಲ್ವೋ ಅಂತಲೇ ಡೌಟ್ ಇತ್ತು. ಬಟ್ ಓಕೆ, ಸ್ವಲ್ಪ ಬೆಟರ್ ಇದೆ ಅಂದ್ಬಿಟ್ಟು ಇವತ್ತು ಇಬ್ಬರೂ ನಿಧಾನ ಆದರೂ ಪರವಾಗಿಲ್ಲ, ಹಬ್ಬ ಮೊದಲನೇ ಹಬ್ಬ ವರ್ಷದ್ದು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ. ಸೊ ತಿಂಡಿಗೆ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಅನ್ನ ಇಟ್ಟಿದ್ದೀನಿ ನೋಡಿ. ಅನ್ನ ತಣ್ಣಗಾಗಬೇಕು, ಅದಾದಮೇಲೆ ಅದನ್ನು ಮಿಕ್ಸ್ ಮಾಡ್ತೀನಿ. ಅಲ್ಲಿ ತನಕ ಜಾಮೂನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಇವತ್ತು ನೈವೇದ್ಯಕ್ಕೆ ಇರಲೇಬೇಕು ಅಂತೇನಿಲ್ಲ, ಯಾಕಂದರೆ ಗುಡಿ ನಿಲ್ಲಿಸ್ತಾ ಇಲ್ಲ. ನಾವು ಊರಲ್ಲಿ ನಿಲ್ಲಿಸ್ತಾರೆ, ಗುಡಿ ನಿಲ್ಲಿಸಿದ್ರೆ ನಮಗೆ ಒಬ್ಬಟ್ಟೆ ಮಾಡಬೇಕು. ಅದಕ್ಕೆ ಸಿಂಪಲ್ಲಾಗಿ ಹೇಳಿದ್ನಲ್ಲ, ಹಬ್ಬನೇ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಇದ್ದವಳಿಗೆ ಏನಾದರೂ ಒಂದು ಸಿಂಪಲ್ಲಾಗಿ ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಜಾಮೂನ್ ತಂದಿದ್ದೆ ಸಾನು ಬರ್ತ್ಡೇಲಿ. ಸೊ ನೆನಪಾಯಿತು, ಅದನ್ನು ಫಟಾಫಟ್ ಮಾಡ್ತಾಯಿದ್ದೀನಿ. ಸುಮಾರು ದಿನಗಳ ಹಿಂದೆ ನನಗೊಂದು ಪ್ರಾಡಕ್ಟ್ ರಿಸೀವ್ ಆಗಿತ್ತು, ಅದನ್ನು ಇವತ್ತು ನಾನು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಪ್ಲೀಸ್ ನೋಡಿ ಸ್ನೇಹಿತರೆ. ಇದು ಅಗಾರೋ ಆಲ್ಫಾ ಕ್ರೇಜಿ ಫಿಟ್ ವೈಬ್ರೇಷನ್ ಪ್ಲೇಟ್ ಮಸಾಜರ್ ಹೋಮ್ ಆ್ಯಂಡ್ ಜಿಮ್ ವರ್ಕೌಟ್ ಮಷೀನ್ ಫಾರ್ ಮಸಲ್ ಟೋನಿಂಗ್, ಕ್ಯಾಲೋರಿ ಬರ್ನಿಂಗ್, ಮಸಾಜಿಂಗ್, ವೆಯ್ಟ್ ಲಾಸ್, ಪೇನ್ ರಿಲೀಫ್, ಇಷ್ಟೊಂದೆಲ್ಲ ಬೆನಿಫಿಟ್ ಇದೆ. ಇದು ನನಗೆ ಹೋದ ತಿಂಗಳೇ ರಿಸೀವ್ ಆಗಿತ್ತು. ನಾನು ಅಂದ್ಕೊಂಡೆ ಮೊದಲು ಇದನ್ನು ನಾನು ಕಂಟಿನ್ಯೂಸ್ ಆಗಿ ಮಾಡೋಣ, ಒಂದು ವಾರದ ಚೇಂಜಸ್ ಏನಿದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಬಟ್ ಆಗ್ತಾನೇ ಇಲ್ಲ. ಈಗ ಇನ್ನೂ ಮತ್ತೆ ಬ್ಯುಸಿ ಆಗ್ತೀನಿ. ಹಾಗಾಗಿ ಇದು ರಿವ್ಯೂ ಶೇರ್ ಮಾಡ್ತಾ ಇದ್ದೀನಿ, ಆಮೇಲೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಇದು ಮೇನ್ ಯೂನಿಟ್ಟು. ಇಲ್ಲಿ ಆಕ್ಯುಪೆಂಚರ್ ಪ್ರೆಷರ್ಸ್ನ ನೋಡ್ತಾ ಇದ್ದೀರಾ. ಬಟ್ ಇದನ್ನು ನಾವು ಜಸ್ಟ್ ಕೂತ್ಕೊಂಡಾಗ ಅಥವಾ ಸುಮ್ಮನೆ ನಿಂತ್ಕೊಂಡು ಯೂಸ್ ಮಾಡಬೇಕು. ಎಕ್ಸಸೈಸ್ ಮಾಡಬೇಕಾದ್ರೆ ಶೂ ಹಾಕಿರಬೇಕು. ಇದು ಮೇನ್ ಪವರ್ ಬಟನ್, ಆನ್ ಆ್ಯಂಡ್ ಆಫ್. ಇದು ಆನ್ ಆಫ್ ಪವರ್ ಬಟನ್. ಇನ್ನೂ ಒಂದು ಟಚ್ ಸ್ಕ್ರೀನ್ ಇರುತ್ತೆ. ಇದು ಪ್ರೋಗ್ರಾಮ್ ಮೋಡ್. ಇದರಲ್ಲಿ 5 ಪ್ರೀಸೆಟ್ ಪ್ರೋಗ್ರಾಮ್ಸ್ ಇದೆ. ಅಂದರೆ ನೀವು ಎವ್ರಿ ಟೈಮ್ ಸ್ಪೀಡನ್ನು ಅಡ್ಜಸ್ಟ್ ಮಾಡಬೇಕಾಗಿಲ್ಲ. ಆ ಪ್ರೋಗ್ರಾಮ್ನ ಸೆಟ್ ಮಾಡಿದ್ರೆ ಸ್ಪೀಡ್ ಅದಾಗದೆ ಅಡ್ಜಸ್ಟ್ ಆಗುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಜಸ್ಟ್ ಆನ್ ಮಾಡಿಬಿಟ್ಟು ಪ್ಲೇ ಆ್ಯಂಡ್ ಪಾಸ್ ಬಟನ್ ಅದನ್ನು ಟಚ್ ಮಾಡಿದ್ರೆ ಸಾಕು, ನಿಮಗೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಪಾಸ್ ಕೂಡ ಮಾಡ್ಬೋದು. ನೀವು ಮ್ಯಾನ್ಯಲಿ ಇಲ್ಲಿ ಸ್ಪೀಡನ್ನು ಜಾಸ್ತಿ ಕಡಿಮೆ ಈ ಪ್ಲಸ್ ಆ್ಯಂಡ್ ಮೈನಸಲ್ಲಿ ಮಾಡ್ಕೊಳ್ಬೋದು. ಅಥವಾ ನೀವು ಅಭ್ಯಾಸ ಆಗ್ತಾ ಆಗ್ತಾ ಸ್ಪೀಡಲ್ಲಿ ಮಾಡ್ತೀನಿ ಅನ್ನೋ ಹಾಗಿದ್ರೆ, ಬ್ಯಾಲೆನ್ಸ್ ಮಾಡ್ತೀನಿ ಇದ್ರ ಮೇಲೆ ಅನ್ನೋ ಹಾಗಿದ್ರೆ ಪಿ ಅಂತ ಇದೆಯಲ್ಲ ಪ್ರೋಗ್ರಾಮ್, ಅದನ್ನು ಆನ್ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಡೈರೆಕ್ಟ್ 10 ಸ್ಪೀಡಲ್ಲಿ ಇದೆ. ಇದರ ಸ್ಪೀಡು 0 to 180 ತನಕನೂ ಹೋಗುತ್ತೆ. ಇದ್ರ ಜೊತೆ ನಮಗೆ ಒಂದು ರಿಮೋಟ್ ಕೂಡ ಸಿಗುತ್ತೆ. ಇದರಲ್ಲಿ ಕೂಡ ಪವರ್ ಬಟನ್ ಇದೆ, ಪಾಸ್ ಆ್ಯಂಡ್ ಪ್ಲೇ ಬಟನ್ ಇದೆ. ಪಿ ಅಂತ ಇರೋದು ಪ್ರೋಗ್ರಾಮ್ ಮೋಡ್ಸ್ ಅಂಡ್ ಮೇಲ್ಗಡೆ ಕೆಳಗಡೆ ಅಕ್ಕಪಕ್ಕ ಇರೋದು ಸ್ಪೀಡ್ ಮತ್ತೆ ಟೈಮ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋ ಬಟನ್ಸ್. ಕೆಳಗಡೆ ಪಾಸ್ ಬಟನ್ ಇದೆ. ಇದು ಮೋಡ್ಸ್. ಈಗ ನೀವು ವೈಬ್ರೇಷನ್ ಪ್ಲೇಟ್ ಮೇಲೆ ನಿಂತ್ಕೊಂಡಾಗ ಹೌ ಯು ವಾಂಟ್ ಟು ಫೀಲ್, ವಾಕಿಂಗ್, ಜಾಗಿಂಗ್ ಆರ್ ರನ್ನಿಂಗ್, ಅದನ್ನು ನೀವು ಇದರಲ್ಲಿ ಪ್ರೆಸ್ ಮಾಡ್ಕೊಳ್ಬೋದು. ಮಷಿನ್ನ 4 ಕಡೆ ರಬ್ಬರ್ ಗ್ರಿಪ್ ಕೊಟ್ಟಿದ್ದಾರೆ. ವೈಬ್ರೇಷನ್ ಪ್ಲೇಟ್ ಅಲ್ಲಾಡುತ್ತಲ್ವಾ, ಆಗ ಆ ವೈಬ್ರೇಷನ್ಗೆ ಮಷೀನು ಹಿಂದೆ ಮುಂದೆ ಅಲ್ಲಾಡೋದಿಲ್ಲ, ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಇದರಲ್ಲಿ ನಮಗೆ 2 ಎಕ್ಸರ್ಸೈಸ್ ಬ್ಯಾಂಡ್ಸ್ ಕೂಡ ಬಂದಿದೆ. ಇದರಿಂದ ನಮಗೆ ಆರ್ಮ್ ಆ್ಯಂಡ್ ಲೆಗ್ ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ನಮ್ಮ ಮಸಲ್ಸ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವೈಬ್ರೇಷನ್ ಪ್ಲೇಟ್ ಮೇಲೆ ನಾವು ನಿಂತ್ಕೊಂಡಾಗ ನಮ್ಮ ಲೋವರ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ನಮಗೆ ಕೈಗಳಿಗೆ ಬೇಕು, ಕಾಲಿಗೆ ಬೇಕು, ಅಪ್ಪರ್ ಬಾಡಿಗೆ ಬೇಕು ಅಂದಾಗ ಡಿಫ್ರೆಂಟ್ ಪೊಸಿಷನಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು
ನೀ ಪೇನ್ ಇರೋರು ಅಥವಾ ಸರ್ಜರಿ ಆಗಿರೋರು, ಪ್ರೆಗ್ನೆಂಟ್ ಇರೋರು, ಆ ಥರ ಕೆಲವೊಂದು ಕಂಡೀಷನ್ಸ್ ಇದೆ. ಅದನ್ನ ನಿಮಗೆ ಯೂಸರ್ ಮ್ಯಾನ್ಯುಯಲ್ ಅಲ್ಲಿ ಬರ್ದಿರ್ತಾರೆ. ಅವ್ರು ಇದನ್ನ ಯೂಸ್ ಮಾಡಬಾರ್ದು. ಈಗ ಏಜ್ ಓಲ್ಡ್ ಪೀಪಲ್ ಅವ್ರಿಗೆ ಮಸಲ್ ರಿಲ್ಯಾಕ್ಸೇಷನ್ ಬೇಕು, ಆದ್ರೆ ಇದ್ರ ಮೇಲೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬ್ಯಾಲೆನ್ಸ್ ಆಗಲ್ಲ ಅನ್ನೋರು ಆರಾಮ್ಸೆ ಸೋಫಾ ಮೇಲೆ ಕೂತ್ಕೊಂಡು ಕೂಡ ಅದ್ರ ಮೇಲೆ ಕಾಲಿಡ್ಕೊಳ್ಬಹುದು. ಇದನ್ನ ಮಿನಿಮಮ್ 10 ಮಿನಿಟ್ಸ್ ಮಾಡಬೇಕು. 10 ಮಿನಿಟ್ಸ್ ಮಾಡಿದ್ರೆ ನಿಮ್ಮ ಹೋಲ್ ಬಾಡಿ ವರ್ಕೌಟ್ ಆದಂಗೆ ಆಗುತ್ತೆ. ಅಂಡ್ ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಮಾಡ್ಬೋದು ಅಷ್ಟೇನೆ. ಸೊ ಇದು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ ಸ್ನೇಹಿತರೆ. ಜಾಮೂನ್ ಹಿಟ್ಟಿಗೆ ಸ್ವಲ್ಪ ಒದ್ದೆ ಅಂದರೆ ಮಾಯಿಶ್ಚರ್ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ದೆ. ಸೊ ಸರಿಯಾಗಿ ಬಂತು, ಸಾಫ್ಟಾಗಿ ಒಂದೇ ಸಾರಿಗೆ ನಾವು ರೌಂಡ್ ಮಾಡಿದಾಗ ಶೇಪ್ ಬರ್ತಾ ಇತ್ತು. ಕೆಲವೊಂದು ಸಾರಿ ಏನಾಗುತ್ತೆ, ಇದು ತುಂಬ ಬೇಗನೆ ನೀರು ಅಥವಾ ಹಾಲು ಎಳ್ಕೊಳ್ಳುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಳ್ತೀವಿ, ತುಂಬಾ ಗಟ್ಟಿ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನಾವು ತುಂಬ ಪ್ರೆಸ್ ಮಾಡಿ ಶೇಪ್ ಕೊಡಬೇಕಾಗುತ್ತೆ. ಆ ಥರ ಕೊಡಬಾರ್ದು ಜಾಮೂನ್ಗೆ. ಅದಕ್ಕೆ ಒಂದು ಚೂರು ನಿಮಗೆ ಮಾಯಿಶ್ಚರ್ ಜಾಸ್ತಿ ಆಯಿತು ಅಂದರೆ ಹಾಗೆ ಬಿಟ್ಬಿಡಿ. ಒಂದು 5-10 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಈಸಿಯಾಗಿ ಕೈಗೆ ಅಂಟದೇ ಇರೋ ಥರ ಆಗುತ್ತೆ. ಆಗಲೇ ತುಂಬಾ ಕೈಗೆ ಅಂಟ್ಕೊಳ್ತಾ ಇತ್ತು, ನೀವು ನೋಡಿದ್ರೆ ಅನಿಸುತ್ತೆ. ಸೊ ಈಗ ಆಗಿದೆ. ಇನ್ನೇನು ಫ್ರೈ ಮಾಡಿಬಿಟ್ಟು ಶುಗರ್ ಸಿರಪ್ ಕೂಡ ಆಯಿತು. ಅದರಲ್ಲಿ ಡಿಪ್ ಮಾಡಿದ್ರೆ ನೈವೇದ್ಯಕ್ಕೆ ಸ್ವೀಟ್ ರೆಡಿ. ರಾಜೇಶ್ ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಲಾಸ್ಟ್ ಇನ್ನು ಸ್ವಲ್ಪ ಇದೆ, ಅಲ್ಲಿಗೆ ನಾನು ಹೋಗ್ಬಿಟ್ಟೀಗ ಕಾಂಟ್ರಿಬ್ಯೂಟ್ ಮಾಡಬೇಕು. ಪ್ರಸಾದ ತಿನ್ಬೇಕಾದ್ರೆ ಸ್ನೇಹಿತರೆ, ಇಲ್ಲಿ ಪ್ಯಾಕೆಟ್ ಕ್ಯಾಲೆಂಡರಲ್ಲಿ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ನುವಾಗ ಹೇಳಬೇಕಾದ ಶ್ಲೋಕ ಅಂತ ಇದೆ. ಅದನ್ನು ಹೇಳ್ಕೊಂಡು ತಿನ್ನಬೇಕು. ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ ಅಂದ್ರೆ ತಿನ್ನೋದು. ನಿಂಬ ಕಂದಳ ಅಂದ್ರೆ ಇದು ನಿಂಬೆ ಹೂವು. ತಿನ್ನು.
Questions. ಹಲೋ ಸ್ನೇಹಿತರೆ, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆಯಿಂದನೂ ನಾನು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಆಗಿರಲಿಲ್ಲ. ಈಗ ಎಲ್ಲ ಪೂಜೆ ಆಯಿತು, ತಿಂಡಿ ಆಯಿತು, ಸ್ವಲ್ಪ ರೆಸ್ಟ್ ಕೂಡ ಮಾಡಿ ಇನ್ನೇನು ಡ್ರೆಸ್ ಚೇಂಜ್ ಮಾಡೋಣ ಅಂದ್ಕೊಂಡೆ. ಸರಿ ಮಾತಾಡ್ಬಿಡೋಣ ನಿಮ್ಮ ಜೊತೆ ಒಂದು ಸಾರಿ ಅಂತ ಹೇಳಿ ಬಂದೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಹೊಸ ಹರುಷ ತರಲಿ ಅಂತ ಕೇಳ್ಕೊಳ್ಳೋಣ. ಮತ್ತು ನಾನು ಜಾಸ್ತಿ ಮಾತಾಡೋದಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ನಾನು ಒಂದು ರೀಸನ್ನು ಸ್ವಲ್ಪ ಡಿಲೇ ನಡೀತಾ ಇತ್ತು ನಂದು ಎಲ್ಲನೂ ಪ್ರೋಗ್ರಾಮು ಬೆಳಿಗ್ಗೆಯಿಂದ. ಅದಕ್ಕೆ ನಾನು ಮಾತಾಡ್ತಾ ನಿಂತ್ಕೊಂಡ್ರೆ ಮತ್ತಷ್ಟು ಡಿಲೇ ಆಗುತ್ತೆ ಅಂತ. ಎರಡನೇದು, ನಾನು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಕೆಮ್ಮು ಜಾಸ್ತಿ ಆಗುತ್ತೆ ನನಗೆ, ಬಾಯೆಲ್ಲ ಡ್ರೈ ಆಗ್ತಾಯಿದೆ. ನಾನು ಬುಧವಾರ ವ್ಲಾಗ್ ಮಾಡಿದ್ದು, ಅದಾದಮೇಲೆ ಇವತ್ತೇ ಮಾಡ್ತಾ ಇರೋದು. ಸೋಮವಾರ ನಾನು ವ್ಲಾಗ್ ಶೇರ್ ಮಾಡಬೇಕಿತ್ತು, ಬಟ್ ನನಗೆ ಯಾವುದೇ ವ್ಲಾಗ್ ಮಾಡಿಲ್ಲ. ಹಾಗಾಗಿ ನಾಳೆ ನಾನು ಈ ವ್ಲಾಗ್ ಶೇರ್ ಮಾಡೋ ತನಕ ಯಾವತ್ತು ಮಾಡ್ತೀನೋ. ಆ್ಯಂಡ್ ಯಾಕೆ ನಾನು ಆವತ್ತಿಂದ ವ್ಲಾಗ್ ಮಾಡಿಲ್ಲ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಇವತ್ತು ಅದರ ಬಗ್ಗೆ ಮಾತು ಬೇಡ, ನನಗೆ ಬೇಜಾರು ಮಾತಾಡೋದಕ್ಕೆ. ಮತ್ತು ಇನ್ನು ಲಾಸ್ಟ್ Q&A ವ್ಲಾಗ್ ಮಾಡಿದ್ನಲ್ವ, ಅದರಲ್ಲಿ ಹೇಳಿದ್ರಿ ಅಕ್ಕ ನಂದು ಆನ್ಸರೇ ಮಾಡಿಲ್ಲ, ನೀವು ನನ್ನ ಕ್ವೆಶ್ಚನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀರಾ ಅಂದ್ಬಿಟ್ಟು. ಇಲ್ಲ, ಆದಷ್ಟು ಬೇಗ ನಾನು Q&A ಇನ್ನು ಒಂದು ಮಾಡ್ತೀನಿ. ಅಂದರೆ ಅದರಲ್ಲಿ ತುಂಬ ಕ್ವೆಶನ್ಸ್ ಇತ್ತು, ಲೈಕ್ 50+ ಕ್ವೆಶನ್ಸ್ ಇತ್ತು. ಅದರಲ್ಲಿ ನಾನು ಒಂದು 10-15 ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಎಲ್ಲಿ ತನಕ ಮಾಡಿದ್ದೀನೋ ಅದು ಬಿಟ್ಟು ಆಮೇಲೆ ಈ ನೆಕ್ಸ್ಟ್ ಏನೇನಿದೆಯೋ ಅದನ್ನೆಲ್ಲ ತೊಗೊಂಡು ಆದಷ್ಟು ಬೇಗ ಮಾಡ್ತೀನಿ. ನಾನು ಯಾವುದನ್ನು ಸ್ಕಿಪ್ ಮಾಡಿಲ್ಲ. ಆ್ಯಂಡ್ ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡಬಾರ್ದು ಅನ್ನೋ ಥರನೂ ಏನಿರಲಿಲ್ಲ. ಹೇಳಿದ್ನಲ್ಲ, ಬುಧವಾರನೇ ಲಾಸ್ಟ್ ನಾನು ವ್ಲಾಗ್ ಮಾಡಿದ್ದು, ಅದಾದಮೇಲೆ ಮಾಡೇ ಇರಲಿಲ್ಲ. ಇವತ್ತು ಹಬ್ಬ ಅಲ್ವಾ, ಹಬ್ಬದ ವ್ಲಾಗ್ ಯಾಕಕ್ಕ ನೀವು ಹಬ್ಬ ಮಾಡಿಲ್ವಾ ಅಂತ ಕೇಳ್ತೀರಾ. ಅದಕ್ಕೆ ನಾನು ಯಾವ ರೀತಿಯಲ್ಲಿ ಈ ವರ್ಷ ಮಾಡ್ತಾ ಇದ್ದೀನೋ ಅದನ್ನು ಶೇರ್ ಮಾಡೋಣ ಅಂತ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡಿದೆ ಅಷ್ಟೇ. ನಂಗೆ ನಿಜವಾಗ್ಲೂ ಅಷ್ಟು ಎನರ್ಜಿನೇ ಇಲ್ಲ. ಆ್ಯಂಡ್ ಹಬ್ಬಕ್ಕೆ ನಾವು ಇಲ್ಲೇ ಇದ್ದೀವಿ, ಊರಿಗೂ ಹೋಗಿಲ್ಲ. ಅದು ಕೂಡ ಯಾಕೆ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾಕೆ ಊರಿಗೆ ಹೋಗಿಲ್ಲ, ಇಷ್ಟಿಂದ ವಿಡಿಯೋ ಕೂಡ ಮಾಡಿರಲಿಲ್ಲ, ವ್ಲಾಗ್ ಮಾಡಿರಲಿಲ್ಲ, ಆ್ಯಂಡ್ Q&A ಎಲ್ಲನೂ ಸೇರಿ ಒಂದು ಮಾಡ್ತೀನಿ ಸ್ನೇಹಿತರೆ. ಈಗ ಕೆಲವೊಂದು ಕ್ವೆಶ್ಚನ್ನ ತೊಗೊಂಡು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಯನ ಅವ್ರದ್ದು ಕ್ವೆಶ್ಚನ್ ತನಕ ಆನ್ಸರ್ ಮಾಡಿದ್ದೆ. ಅದ್ರ ನೆಕ್ಸ್ಟ್ ಕ್ವೆಶ್ಚನ್ ತೊಗೊಳ್ತೀನಿ. ಸಾನುಗೆ ಹೇಗೆ ಬೇಸಿಕ್ ಹೇಳ್ಕೊಟ್ರಿ ಅಂತ ಹೇಳಿಬಿಟ್ಟು. ಬೇಸಿಕ್ ಅಂದರೆ ಸ್ಟಡೀಸ್ ಬಗ್ಗೆನೇ ಅಂತ ಅಂದ್ಕೊಳ್ತೀನಿ. ಯೂಶ್ವಲಿ ಏನು ಹೇಳ್ತಾರೆ ಅಂದರೆ, ತಳಪಾಯ ಗಟ್ಟಿ ಇದ್ದರೆ ಮೇಲ್ಗಡೆ ಏನು ಕಟ್ಟುತ್ತೀರೋ ಅದು ಗಟ್ಟಿ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಸೇಮ್ ಸಾನುಗೂ ಅದೇ ಅವಳಿಗೆ ಹೆಲ್ಪ್ ಮಾಡಿದ್ದು. ಅವ್ರಿಗೆ ಬರೀ ABCD ಅಂತ ಹೇಳ್ಕೊಟ್ಟಿಲ್ಲ, ಫೋನಿಕ್ ಹೇಳ್ಕೊಟ್ರು. ಅಂದರೆ A ಅಂದರೆ ಅ, B ಅಂದರೆ ಬ, ಆ ಥರ ಹೇಳ್ಕೊಟ್ಟಾಗ ಅವ್ರಿಗೆ CAT ಕ್ಯಾಟ್ ಅಂತ ಓದೋದಿಲ್ಲ, ಅವರು ಕ ಅ ಟ ಅಂತ ಓದ್ತಾರೆ. ಆ ಥರ ಅವ್ರು ಹೇಳ್ಕೊಟ್ಟಾಗ ಸಾನುಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಅವಳು ಟೆಕ್ಸ್ಟ್ ಬುಕ್ ಓದೋದಕ್ಕೆ ಶುರು ಮಾಡಿದ್ಲು. ಸೊ ದಿಸ್ ಈಸ್ ದ ಬೇಸಿಕ್. ನನ್ನ ಕಸಿನ್ ಮಗನಿಗೆ ಫೋನಿಗೆ ಸರಿಯಾಗಿ ಹೇಳ್ಕೊಡ್ದೆ ಸ್ಕೂಲಲ್ಲಿ, ಅವನಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ಈಗ ಅವನು ಸರಿಯಾಗಿ ಓದೋದಿಲ್ಲ ಅಂದ್ಬಿಟ್ಟು ಫೋನಿಗೆ ಕ್ಲಾಸಸ್ಗೆ ಎಕ್ಸ್ಟ್ರಾ ಕೊಟ್ಟು ಸೇರಿಸಿದ್ದಾರೆ. ಸೊ ಈ ಡೂಯಿಂಗ್ ವೆಲ್ ನೌ. ಟೆಕ್ಸ್ಟ್ ಬುಕ್ ರೀಡ್ ಮಾಡೋದಕ್ಕೆ ಏನು ಹೆಲ್ಪ್ ಮಾಡುತ್ತೆ, ಫೋನಿಕ್ಸ್. ಸೊ ಅದು ಸ್ಕೂಲಲ್ಲೇ ಹೇಳ್ಕೊಡ್ತಾರೆ. ಅದನ್ನು ನೋಡಿಬಿಟ್ಟು ನೀವು ಸೇರಿಸಿದ್ರೆ ಒಳ್ಳೆಯದು. ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳಿ, ಮೊದಲೇ ಹೇಳಿದ್ದೆ. ನಿಮ್ಮ ವೆಯ್ಟ್ ಮತ್ತು ಹೈಟ್ ತಿಳಿಸಿ. ನನ್ನ ವೆಯ್ಟ್ ನಾನು ರೀಸೆಂಟಾಗಿ ಹೇಳಿದ್ದೆ, 66.5 ಏನೋ ಇದೆ. ಹೈಟ್ ನಂದು 5'5" ಅಂತ ಅಂದ್ಕೊಳ್ಳಿ. ನಿಮ್ಮ ಸೇವಿಂಗ್ ಬಗ್ಗೆ ತಿಳಿಸಿ. ಹಾಂ, ನನ್ನ ಸೇವಿಂಗ್ಸ್ ನಾನು ಇದ್ರ ಬಗ್ಗೆ ನಿಮಗೆ ಒಂದು ಫುಲ್ ವಿಡಿಯೋನೇ ಮಾಡಿ ಹೇಳಿದ್ದೆ, ಬಟ್ ಅದು ಲಾಂಗ್ ಬ್ಯಾಕ್. ನಾನು ಹೇಗೆ ಸೇವಿಂಗ್ಸ್ ಮಾಡ್ತೀನಿ ಅಂದರೆ, ನನಗೆ ಏನು ಅರ್ನಿಂಗ್ಸ್ ಬರುತ್ತೋ ಅದು ರಾಜೇಶಿಂದ ಇರ್ಬೋದು, ನನ್ನ ಪೇರೆಂಟ್ಸಿಂದ ಇರ್ಬೋದು ಆ್ಯಸ್ ಅ ಗಿಫ್ಟು, ಅಥವಾ ನನಗೆ ಯೂಟ್ಯೂಬಿಂದ ಇರ್ಬೋದು. ಅದರಲ್ಲಿ ಸರ್ಟೈನ್ ಪರ್ಸೆಂಟೇಜ್ ನಾನು ಡಿವೈಡ್ ಮಾಡಿಬಿಟ್ಟಿದ್ದೀನಿ.
ಲೈಕ್ 50% ಸೇವಿಂಗ್ಸ್ಗಾದರೆ 50% ನಾನು ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದು ಎಷ್ಟೇ ಬರಲಿ, ನನಗೆ 5,000 ಬರಲಿ, 10,000 ಬರಲಿ, ಅದರಲ್ಲಿ ನಾನು ಫಿಕ್ಸ್ ನಂದು 50% ಇದಕ್ಕೆ ಇಡಲೇಬೇಕು. ನಾನು 50% ಮಾತ್ರನೇ ಸ್ಪೆಂಡ್ ಮಾಡ್ತೀನಿ. ಲೈಕ್ 50% ಸ್ಪೆಂಡ್ ಎಲ್ಲಿ ಮಾಡ್ತೀನಿ, ನನಗೆ ಗೋಲ್ಡ್ ತೊಗೊಳೋದು ಸ್ವಲ್ಪ ಇಷ್ಟ ಆಗಿರೋದ್ರಿಂದ ನನಗಾಗಲಿ ಸಾನುಗಾಗಲಿ ಅದ್ರ ಮೇಲೆ ಎಕ್ಸ್ಪೆನ್ಸ್ ಮಾಡ್ತೀನಿ ನಾನು. ಸೊ ಇನ್ನು 50% ನಾನು FD ಮಾಡ್ತೀನಿ. ಪೋಸ್ಟ್ ಆಫೀಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ನನ್ನ ಬ್ಯಾಂಕ್ ಅಕೌಂಟಲ್ಲಿ ಒಂಚೂರು ಇಟ್ಕೊಂಡಿರ್ತೀನಿ ಕ್ಯಾಶ್. ಬ್ಯಾಂಕ್ FD ಆ್ಯಂಡ್ ಪೋಸ್ಟ್ ಆಫೀಸ್ FD ಈ ಥರ. ಈಗ ರೀಸೆಂಟಾಗಿ ಅಂದರೆ ಈ ಜಾನ್ವರಿಯಿಂದ ಮ್ಯೂಚುವಲ್ ಫಂಡ್ SIP ಶುರು ಮಾಡಿದ್ದೀನಿ. ಸೊ ಇದು ಹೇಗೆ ರಿಟರ್ನ್ ಕೊಡುತ್ತೆ, ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ನೀವು ಕೇಳೋದಾದರೆ, ನಾನು ಹೇಳಿದ್ನಲ್ಲ ಈಗ ಜನವರಿಯಿಂದ ಶುರು ಮಾಡಿರೋದು. ಇದು ನೀವು 100 ರೂಪೀಸಿಂದನೂ ಶುರು ಮಾಡ್ಬೋದು, 500ಇಂದನೂ ಮಾಡ್ಬೋದು. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಮಂತ್ಲಿ ನಾವು ಇಷ್ಟು ಹಾಕ್ತೀವಿ ಅಂತ ನಾವು ಡಿಸೈಡ್ ಮಾಡಿಕೊಂಡು ಹಾಕಬೇಕು. ಅದರಲ್ಲಿ ನಿಮಗೆ ತುಂಬ ವೆರೈಟೀಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದೆ. ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್. ಒಂದೊಂದರಲ್ಲೂ ಒಂದೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಆ ರಿಸ್ಕ್ ಫ್ಯಾಕ್ಟರ್ಸ್ ಅನುಸಾರವಾಗಿ ನಿಮಗೆ ರಿಟರ್ನ್ ಬರುತ್ತೆ. ಈಗ ಮಾರ್ಕೆಟ್ ತುಂಬ ಡೌನ್ ಇದೆ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮಿನಿಮಮ್ ನನಗೆ ನಾನು ಹಾಕಿರುವಂಥ ದುಡ್ಡು ಒಳ್ಳೆ ರಿಟರ್ನ್ ನೋಡಬೇಕು ಅಂದರೆ 10 ವರ್ಷ ಕಾಯಬೇಕು ನಾನು. ಇನ್ನು 15 ವರ್ಷ 20 ವರ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದಾಗ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಲೈಕ್ ಡಬಲ್ ಆಗೋದು, ಟ್ರಿಬಲ್ ಆಗೋದು ಆ ಥರ. ಸೊ 10 ಇಯರ್ಸ್ ನಾನು ಇನ್ಮೇಲೆ ಮಾಡ್ತೀನಿ ಅಂತ ಹೇಳಿಬಿಟ್ಟು SIP ಶುರು ಮಾಡಿದ್ದೀನಿ. ಇದು ಬಿಟ್ಟರೆ ನಾನು ವರ್ಷಕ್ಕೆ ಒಂದು ಸಾರಿ ಬ್ಯಾಂಕಲ್ಲಿ ಒಂದು FD ಮಾಡ್ತೀನಿ, ಪೋಸ್ಟ್ ಆಫೀಸಲ್ಲಿ ಒಂದು FD ಮಾಡ್ತೀನಿ. ಇದು ಫಿಕ್ಸ್ ಅಲ್ಲ, ನನಗೆ ಎಷ್ಟು ಇನ್ಕಮ್ ಬರುತ್ತೋ ಅದರಲ್ಲಿ 50%, ಇನ್ನು 50% ನಾನು ಗೋಲ್ಡ್ಗೆ ಹಾಕ್ತೀನಿ. ಇವತ್ತು ಮಧ್ಯಾಹ್ನಕ್ಕೆ ನಾನು ಹಬ್ಬದ ಅಡುಗೆ ಅಂತ ಏನು ಮಾಡೋಕ್ಕೆ ಹೋಗಲಿಲ್ಲ. ಸ್ವೀಟು ಜಾಮೂನ್ ಮಾಡಿದ್ದೆ. ತಿಂಡಿಗೆ ಏನು ಮಾಡಿದ್ನೋ ಅದೇ ಚೂರು ಜಾಸ್ತಿ ಮಾಡಿದ್ದೆ. ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅಂಥೇಳಿ ಅದ್ರ ಜೊತೆ ಸ್ವಲ್ಪ ಹಬ್ಬ ಅಲ್ವಾ, ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ನೇಹಿತರೆ ಈ ರೀತಿಯಲ್ಲಿ ಏನು ಮಾಡ್ತಾಯಿದ್ದೀನಿ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.